ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ಕೆಸೆಟ್ ಮತ್ತು ಸಹಾಯಕ ಪ್ರಾಧ್ಯಾಪಕ ಹುದ್ದೆಯ ಆಕಾಂಕ್ಷಿಗಳಿಗೆ ನಾವು ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸಬೇಕಾದ್ರೆ ಮೊಟ್ಟ ಮೊದಲಿಗೆ ಏನು ಮಾಡಬೇಕು, ಯಾವ ಥರ ಓದಬೇಕು ಅನ್ನೋದ್ರ ಕುರಿತು ಕೆಲವೊಂದಿಷ್ಟು ಮಾರ್ಗದರ್ಶನವನ್ನು ಮಾಡ್ತೀವಿ. ಮೊಟ್ಟ ಮೊದಲನೇದಾಗಿ ನಾವು ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸಬೇಕಾದ್ರೆ ಆ ಪರೀಕ್ಷೆಯ ಪಠ್ಯಕ್ರಮವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು ಮತ್ತು ಅದನ್ನು ನಮ್ಮ ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಯಾಕೆಂದರೆ ನಮಗೆ ಪಠ್ಯಕ್ರಮವೇ ಗೊತ್ತಿಲ್ಲದಿದ್ದರೆ, ನಮಗೆ ಸಿಲೆಬಸ್ ಗೊತ್ತಿಲ್ಲದೇ ಇದ್ದರೆ ಪರೀಕ್ಷೆಯಲ್ಲಿ ಯಶಸ್ಸನ್ನು ಹೊಂದೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಪಠ್ಯಕ್ರಮವನ್ನು ಅರಿತುಕೊಳ್ತಕ್ಕಂಥದ್ದು ತುಂಬ ಅಗತ್ಯವಾಗಿದೆ. ಹಾಗಾಗಿ ಇವತ್ತೇ ನಿಮ್ಮ ಪಠ್ಯಕ್ರಮವನ್ನು ಮೊದಲು ಬರೆದಿಟ್ಕೊಳ್ಳಿ. ಪಠ್ಯಕ್ರಮವನ್ನು ಅರಿತುಕೊಂಡ ನಂತರ ಅದರಲ್ಲಿ ನಿಮಗೆ ಸುಲಭ ಎನಿಸುವಂತಹ, ಮಧ್ಯಮ ಸುಲಭ ಎನಿಸುವಂತಹ ಮತ್ತು ಕಠಿಣವಾಗಿರುವ ಭಾಗ ಅಂಥೇಳಿ 3 ಭಾಗವಾಗಿ ವಿಂಗಡಿಸಿರಿ. ಯಾವುದು ನಿಮಗೆ ಸುಲಭವಾಗಿ ಅರ್ಥ ಆಗ್ತದೋ ಅದು ಸುಲಭವಾದಂಥ ಭಾಗ, ಯಾವುದು ಒಂದು ಸ್ವಲ್ಪ ಕಷ್ಟ ಅನಿಸುತ್ತೋ ಅದು ಸ್ವಲ್ಪ ಮಧ್ಯಮ ಭಾಗ, ಯಾವುದು ನಿಮಗೆ ಸಂಪೂರ್ಣ ಕಷ್ಟ ಅನಿಸುತ್ತೋ, ನಮಗೆ ಆಗೋದಿಲ್ಲ ಅನಿಸುತ್ತೋ ಅದು ಕಠಿಣ ಭಾಗ ಅಂಥೇಳಿ 3 ಭಾಗವಾಗಿ ವಿಂಗಡಣೆ ಮಾಡ್ಕೋಬೇಕು. ಯಾವುದು ನಿಮಗೆ ಸುಲಭವಿದೆ, ಮಧ್ಯಮ ಸುಲಭವಿದೆ, ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಈ ಎರಡೂ ಭಾಗದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ತಪ್ಪಾಗದಂತೆ, ಆ ಅಂಕಗಳು ಕೈತಪ್ಪಿ ಹೋಗದಂತೆ ನಾವು ಎಚ್ಚರಿಕೆ ವಹಿಸಿ ಸಿದ್ಧತೆಯನ್ನು ಮಾಡ್ಕೋಬೇಕು. ಹಾಗಾದರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಈ ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಗಳಿಸಬೇಕಾದ್ರೆ ಕನಿಷ್ಠ 70% ಪಠ್ಯಕ್ರಮವನ್ನು 100% ಪರಿಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ನೆನ್ಪಿಟ್ಕೊರಿ, ಕನಿಷ್ಠ 70% ಪಠ್ಯಕ್ರಮವನ್ನು 100% ನಾವೇನು ಮಾಡ್ಕೊಂಡಿರ್ಬೇಕು ರೀ, ಅರ್ಥ ಮಾಡ್ಕೊಂಡಿರಬೇಕು, ಅರ್ಥೈಸ್ಕೊಂಡಿರಬೇಕು, ನಮಗವು ಗೊತ್ತಿರಬೇಕು. ಇದರ ಜೊತೆಗೆ ಮತ್ತೇನು ಮಾಡಬೇಕು, ಇದರ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ಬಿಡಿಸುವಿಕೆಯೂ ಕೂಡ ನಮ್ಮನ್ನು ಗೆಲುವಿನ ದಡ ಸೇರಿಸಬಹುದು. ಹಾಗಾಗಿ ಕನಿಷ್ಠ 5 ವರ್ಷಗಳ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನಾದರೂ ನಾವು ಏನು ಮಾಡಬೇಕು, ಬಿಡಿಸಬೇಕು. ಹೀಗೆ ಹಳೆಯ ಪ್ರಶ್ನೆ ಪತ್ರಿಕೆ ಬಿಡಿಸುವಿಕೆ ಏನು ಮಾಡ್ತೈತಿ, ನಮ್ಮನ್ನು ಗೆಲುವಿನ ಹಂತಕ್ಕೆ ಕೊಂಡೊಯ್ತೈತಿ. ಹೇಗೆ ಕೊಂಡೊಯ್ತೈತೆ ಅಂದ್ರೆ, ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದ್ರಿಂದ ಯಾವ ಭಾಗದಿಂದ ಪ್ರಶ್ನೆಗಳು ಬರುತ್ತವೆ, ಹೇಗೆ ಪ್ರಶ್ನೆಯನ್ನು ಕೇಳುತ್ತಾರೆ ಎನ್ನುವಂಥದ್ದು ನಮಗೇನಾಗುತ್ತೆ, ಗೊತ್ತಾಗುತ್ತೆ. ಎಷ್ಟು ಗಂಟೆ ಓದಬೇಕು ಅಂತಕ್ಕಂಥದ್ದು ಒಂದು ಪ್ರಶ್ನೆ. ದಿನದ 24 ಗಂಟೆಗಳಲ್ಲಿ ಕನಿಷ್ಠ 4 ಗಂಟೆಗಳನ್ನಾದರೂ ಕೂಡ ನಾವು ಕೆಸೆಟ್ ಪರೀಕ್ಷೆಯಲ್ಲಿ ಮೀಸಲಿಟ್ಟಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ಏನಾಗ್ಬೋದು, ನಾವು ಪರೀಕ್ಷೆಯಲ್ಲಿ ಯಶಸ್ವಿಯಾಗಬಹುದು. ನಾವು ಪ್ರತಿ ದಿವಸ ಸಮಯದಲ್ಲಿ 4 ಗಂಟೆಗಳನ್ನಾದರೂ ಕೂಡ ಏನು ಮಾಡಬೇಕ್ರಿ, ಕೆಸೆಟ್ ಮತ್ತು ಸಹಾಯಕ ಪ್ರಾಧ್ಯಾಪಕ ಪರೀಕ್ಷೆಗೆ ಏನು ಮಾಡಬೇಕ್ರಿ, ಮೀಸಲಿಡಬೇಕು. ಅಂದಾಗ ಮಾತ್ರ ಗೆಲುವು ಸಾಧ್ಯ ಆಗ್ತೈತಿ. ಯಾಕೆ ನಿಮಗೆ ಕೆಸೆಟ್ ಮತ್ತು ಸಹಾಯಕ ಪ್ರಾಧ್ಯಾಪಕ ಎರಡೂ ಹೇಳ್ತಾ ಇದ್ದಾನೆ ಅಂದರೆ, ಎರಡೂ ಸಿಲೆಬಸ್ ಕೂಡ ಏನಿರ್ತೈತೆ ರೀ, ಸೇಮ್ ಇರ್ತದೆ. ಹಾಗಾಗಿ ನಾವು ಏನು ಮಾಡಬೇಕ್ರಿ, ಎರಡೂ ಪರೀಕ್ಷೆಗೆ ಏಕಕಾಲಕ್ಕೆ ಸಿದ್ಧತೆಯನ್ನು ಮಾಡ್ಕೋಬೇಕು. ಈ 3 ರೀತಿಯಾಗಿ ನೀವು ನೆನಪಿಟ್ಕೋರಿ. ಸಿಲೆಬಸ್ಸನ್ನು ನೆನಪಿಟ್ಕೊಳ್ತಕ್ಕಂಥದ್ದು, ಎರಡನೇದಾಗಿ ನಿಮ್ಮ ಕಠಿಣ ಮತ್ತು ಸುಲಭ ಭಾಗವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಕ್ಕಂಥದ್ದು. ಈ 3 ನೀವು ಸರಿಯಾಗಿ ಮಾಡಿದಂದ್ರೆ, ಈ 3 ಪ್ರತಿ ದಿವಸ ನೀವು ಕನಿಷ್ಠ 4 ಗಂಟೆಗಳ ಕಾಲ ಪ್ರಯತ್ನ ಪಟ್ಟಿದ್ದೇ ಆದರೆ ನೀವು ಗೆಲುವಿನ ಹಂತವನ್ನು 6 ತಿಂಗಳಲ್ಲಿ ನೀವು ಕೆಸೆಟ್ ಪರೀಕ್ಷೆಯಲ್ಲಿ ಕ್ಲಿಯರ್ ಆಗುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನೀವು ಪ್ರಯತ್ನಶೀಲರಾಗಲಿ. ನಿಮಗೆ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.